ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಗೌರಿ ಗಣೇಶ ಹಬ್ಬನೂ ಮುಗೀತು. ಈಗ ಸೆಪ್ಟೆಂಬರ್ ತಿಂಗಳು ಕೂಡ ಬಂದಿದೆ. ಸೆಪ್ಟೆಂಬರ್ ತಿಂಗಳು ಆದರೂ ಇನ್ನೂ ಹಣನೇ ಜಮಾ ಆಗಿಲ್ವಲ್ಲ, ಯಾವಾಗ ಹಾಗಿದ್ರೆ ಜಮಾ ಆಗೋದು ಅಂತೇಳ್ಬಿಟ್ಟು ಸಾಕಷ್ಟು ಜನರು ಈಗಾಗಲೇ ವೆಯ್ಟ್ನ ಮಾಡ್ತಾ ಇದ್ದವರಿಗೆಲ್ರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ. ಅದರ ಜೊತೆಗೇ ಈಗಾಗಲೇ 22ನೇ ಕಂತಿನ ಹಣ 4,000 ರೂಪಾಯಿ ಹಣ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಸಾಕಷ್ಟು ವಿಡಿಯೋಗಳು ಈಗಾಗಲೇ ನೀವು ನೋಡಿರ್ತೀರ. ಜೊತೆಗೆ ಈ ಒಂದು 15 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಈ ಒಂದು 20 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಕೂಡ ನೀವು ನೋಡಿರ್ತೀರ. ಅದೆಲ್ಲದೂ ಕೂಡ ನಿಜಾನ ಸುಳ್ಳ? 20 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗೋದಾ? ಇನ್ನುಳಿದಂಥ ಜಿಲ್ಲೆಗಳಿಗೆ ಯಾವಾಗ ಹಣ ಜಮಾ ಆಗುತ್ತೆ? ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೀವಿನ್ನು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ವೆಯ್ಟ್ನ ಮಾಡ್ತಾ ಇದ್ರಿ. ಸೊ ಇವಾಗಲೂ ಕೂಡ ವೆಯ್ಟ್ನ ಮಾಡ್ತಾ ಇದ್ದೀರಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತಿನ 2,000 ರೂಪಾಯಿ ಹಣ ನಿಮ್ಮೆಲ್ರಿಗೂ ಕೂಡ ಜಮಾ ಆಗಿದೆ. ಸೊ 22ನೇ ಕಂತಿನ 2,000 ರೂಪಾಯಿ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಸಾಕಷ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರಿ. ಸೊ ಅದೇ ರೀತಿಯಾಗಿ ಹಣ ಜಮಾ ಆಗಲೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಗೌರಿ ಗಣೇಶ ಹಬ್ಬಕ್ಕೆ ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು. ಸೊ ಗೌರಿ ಗಣೇಶ ಹಬ್ಬಕ್ಕೆ 22ನೇ ಕಂತಿನ ಹಣನೇ ಬಿಡುಗಡೆ ಮಾಡಲಿಲ್ಲ. ಸೊ ಆಗಸ್ಟ್ ತಿಂಗಳು ಕಳೆದೇ ಹೋಯಿತು. ಆದರೆ ಈಗ ಬಂದಿರುವಂಥದ್ದು ಸೆಪ್ಟೆಂಬರ್ ತಿಂಗಳು ಬಂದರೂ ಕೂಡ ಇನ್ನೂ 22ನೇ ಕಂತಿನ ಹಣನೇ ಜಮಾ ಮಾಡಿಲ್ಲಲ್ಲ. ಸೊ ಯಾವಾಗ ಜಮಾ ಮಾಡೋದು ಹಾಗಿದ್ರೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಕೇಳ್ಬೋದು. ಈಗ ಕಳೆದ ಒಂದು 5-6 ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮೂಲಕ ಬಂದು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದೇನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣನ ಇನ್ನೊಂದು ವಾರದಲ್ಲಿ ಹಣ ಜಮಾ ಮಾಡ್ತೀವಿ. ಸೊ ಇನ್ನೊಂದು ವಾರದೊಳಗಾಗಿ ಜಮಾ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅಕ್ಟೋಬರ್ 2ನೇ ತಾರೀಕು ಅಂದರೆ ದಸರಾ ಟೈಮಲ್ಲಿ ನಿಮಗೆ ಈ ಒಂದು ಹಣನ ಜಮಾ ಮಾಡ್ತೀವಿ. ಜೊತೆಗೆ 23ನೇ ಕಂತಿನ 2,000 ರೂಪಾಯಿ ಸೇರಿಸಿ 4,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಜಮಾನ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ನಿನ್ನೆ ಕೂಡ ಒಂದಿಷ್ಟು ಮಾಹಿತಿ ಬಂದಿದೆ. ಅತಿ ಶೀಘ್ರದಲ್ಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣನ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತಾರೆ. ಇದೇ ತಿಂಗಳಲ್ಲೇ 22ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಸಾಕಷ್ಟು ವಿಡಿಯೋಗಳನ್ನು ಕೂಡ ನೀವು ನೋಡಿರ್ತೀರ. 15 ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಕೂಡ ನೀವು ವಿಡಿಯೋನ ನೀವು ನೋಡಿರ್ಬೋದು. ಅದೆಲ್ಲದೂ ಕೂಡ ನಿಜಾನ ಸುಳ್ಳ ಅಂತೇಳ್ಬಿಟ್ಟು ನೀವು ಕೇಳೋದಾದರೆ ಖಂಡಿತವಾಗ್ಲೂ ಅದೆಲ್ಲದೂ ಕೂಡ ಫೇಕ್ ನ್ಯೂಸ್ ಆಗಿರುತ್ತೆ. ಸೊ ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಯಾವುದೇ ಥರದ ಫೇಕ್ ನ್ಯೂಸ್ಗಳಿಗೆ ನೀವು ತಲೆ ಕೊಡೋದಕ್ಕಂತ ಹೋಗಬೇಡಿ. ಅದೆಲ್ಲದೂ ಕೂಡ ಫೇಕ್ ವಿಡಿಯೋ. ಯಾವುದೇ ಒಂದು 15 ಜಿಲ್ಲೆಗಳಿಗೆ, ಯಾವುದೇ ಒಂದು 10 ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಹಾಕೋದು ಅಂತೇಳ್ಬಿಟ್ಟು ಎಲ್ಲೂ ಕೂಡ ಸರ್ಕಾರದ ಕಡೆಯಿಂದನೂ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಕೂಡ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಸೊ ಯಾವುದೇ ಒಂದು ಜಿಲ್ಲೆಗಳಿಗೂ ಹಣ ಜಮಾ ಆಗಬೇಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿರುವಂಥ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆಯೋ ಅದೆಲ್ಲದಕ್ಕೂ ಕೂಡ ಒಂದೇ ಸಲ ಹಣ ಜಮಾ ಆಗುವಂಥದ್ದು. ಈ ಜಿಲ್ಲೆ ಮೊದಲು ಈ ಜಿಲ್ಲೆ ಕೊನೆ ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ. ಹಣ ಜಮಾ ಆದ ತಕ್ಷಣ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಜಮಾ ಆಗುತ್ತೆ. ಹಂತವಾಗಿ ಜಮಾ ಆಗುತ್ತೆ. ಇವತ್ತು ನಿಮಗೆ ಜಮಾ ಆದರೆ ನಾಳೆ ಇನ್ನೊಬ್ರಿಗೆ ಜಮಾ ಆಗುವಂಥದ್ದು, ನಾಡ್ದು ಇನ್ನೊಬ್ರಿಗೆ ಜಮಾ ಆಗುವಂಥದ್ದು. ಆದರೆ
ಎಲ್ರಿಗೂ ಕೂಡ ಒಂದೇ ದಿನ ಜಮಾ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ದಿನಕ್ಕೆ 7ರಿಂದ 8 ಲಕ್ಷ ಜನಗಳ ಅಕೌಂಟಿಗೆ ಹಣ ಜಮಾ ಆಗುವಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ಒಂದೇ ದಿನ ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯಾಂಕ್ಗಳ ಟ್ರಾನ್ಸಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಅವರಿಗೂ ಕೂಡ ಒಂದಿಷ್ಟು ಲಿಮಿಟ್ ಇರುತ್ತೆ. ಸೊ ಆ ಲಿಮಿಟನ್ನು ಕ್ರಾಸ್ ಮಾಡಿ ಕೂಡ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, 2,500 ಕೋಟಿಯಷ್ಟು ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಆಗಿರುತ್ತೆ. ಸೊ 2,500 ಕೋಟಿಯಷ್ಟು ಹಣ ಒಂದೇ ದಿನ ಎಲ್ಲರ ಅಕೌಂಟಿಗೂ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದೊಂದು ದಿನಕ್ಕೆ 7ರಿಂದ 8 ಲಕ್ಷ ಜನಗಳ ಅಕೌಂಟಿಗೆ ಹಣ ಜಮಾ ಮಾಡ್ತಾರೆ. ಸೊ ಈ ರೀತಿಯಾಗಿ ಹಣ ಜಮಾ ಆದ ತಕ್ಷಣ ನಿಮಗೆ ಹಣ ಬರುತ್ತೆ. ಇವತ್ತು ಜಮಾ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ವಾರದ ಒಳಗಾಗಿ ಜಮಾ ನಿಮ್ಮ ಅಕೌಂಟಿಗೆ ಆಗಿರುತ್ತೆ. ಆದರೆ ಈ 10 ಜಿಲ್ಲೆಗಳಿಗೆ ಇನ್ನೊಂದು ವಾರಗಟ್ಟಲೆ ಅವರಿಗೆ ಜಮಾ ಮಾಡೋದು, ಈ 10 ಜಿಲ್ಲೆಗಳಿಗೆ ಇನ್ನೊಂದು ವಾರಗಟ್ಟಲೆ ಹಣ ಜಮಾ ಮಾಡೋದು, ಈ ರೀತಿಯಾಗಿ ಎಲ್ಲೂ ಇಲ್ಲ. ಈ ರೀತಿ ಪ್ರಕ್ರಿಯೆ ಕೂಡ ನಡೆಯೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇದನ್ನು ಕರೆಕ್ಟಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಯಾವುದೇ ಒಂದು ಜಿಲ್ಲೆಗಳಿಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗಿಲ್ಲ. ಸೊ ನೀವು ಆ ನ್ಯೂಸು ಈ ನ್ಯೂಸು ಫೇಕ್ ನ್ಯೂಸ್ಗಳನ್ನೆಲ್ಲದನ್ನು ಕೂಡ ನಂಬೋದಕ್ಕಂತ ಹೋಗಬೇಡಿ. ಜೊತೆಗೆ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ಕೂಡ ವಿಚಾರಿಸ್ತೀರಾ ಹಣ ಬಂತೇನೋ ಅಂತೇಳ್ಬಿಟ್ಟು. ಸುಮ್ಮನೆ ಬಸ್ ಚಾರ್ಜ್ ಕೂಡ ವೇಸ್ಟು, ಹೋಗಿ ಟೈಮ್ ಕೂಡ ವೇಸ್ಟು. ಅಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಕೂಡ ಬೈತಾರೆ. ಸೊ ಏನಮ್ಮ ಡೈಲಿ ಬಂದು ಕೇಳ್ತಿರಲ್ಲ, ಇದೇನ ನಾವು ಹೇಳಬೇಕು ಅಂತೇಳ್ಬಿಟ್ಟು ಅಲ್ಲೂ ಕೂಡ ಬೈತಾರೆ, ಅವರಿಗೂ ಕೂಡ ಕೋಪ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಣ ಜಮಾ ಆದ ತಕ್ಷಣವೇ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೇ ಸ್ನೇಹಿತರೆ, ಈಗಾಗಲೇ 7 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. ಹೌದು, ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ಬೋದು. ನಿನ್ನೆ ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದ್ದೀನಿ. ಏನಕ್ಕೋಸ್ಕರ ಈ ಒಂದು 7 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋ ಬರೋ ಥರ ಮಾಡ್ತೀನಿ. ಜಸ್ಟ್ ಆ ವಿಡಿಯೋನ ಟ್ಯಾಪ್ ಮಾಡೋದ್ರ ಮೂಲಕ ಆ ವಿಡಿಯೋಗೂ ಕೂಡ ನೀವು ಜಂಪ್ ಆಗ್ಬೋದು. ಅಲ್ಲೂ ಕೂಡ ಒಂದಿಷ್ಟು ಮಾಹಿತಿನ ನೀವು ತಿಳ್ಕೊಳ್ಬೋದು. ಆ ಒಂದು 7 ಲಕ್ಷ ಜನಗಳಲ್ಲಿ ನಾವು ಕೂಡ ಒಬ್ಬರಾಗಿದ್ದೀರಾ ಅಂತ ಕೂಡ ನೀವು ತಿಳ್ಕೊಳ್ಬೋದು. ಸೊ ನೀವು ಈ ಒಂದು ತಪ್ಪು ಮಾಡಿದರೆ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಕಳ್ಕೊಳ್ತೀರಾ. ಹೌದು, ಯಾವ ತಪ್ಪು ಅಂತೇಳ್ಬಿಟ್ಟು ನಿಮಗೆ ಆ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲೂ ಕೂಡ ಅದೇ ಮಾಹಿತಿನೇ ಹೇಳ್ತಾ ಹೋದರೆ ವಿಡಿಯೋ ತುಂಬ ಡ್ರ್ಯಾಗ್ ಆಗುತ್ತೆ. ಸೊ ಹಾಗಾಗಿ ಆ ವಿಡಿಯೋ ಕೂಡ ನೋಡಿ, ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಸಿಗೋದಿಲ್ಲ. ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗೋದಿಲ್ಲ. ಎರಡೂ ಕೂಡ ಬಂದಾಗುತ್ತೆ. ಹಾಗೆಯೇ ನೀವು ಯಾವುದೇ ರೀತಿಯಾದಂಥ ಒಂದು ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅಲ್ಲೂ ನಿಮಗೆ ಮೆಡಿಸನ್ ಖರ್ಚಿಗಾಗಿರ್ಬೋದು, ಯಾವುದಕ್ಕೂ ಕೂಡ ಈ ಒಂದು BPL ರೇಷನ್ ಕಾರ್ಡು ಅಪ್ಲೈ ಆಗೋದಿಲ್ಲ. ಕಂಪ್ಲೀಟಾಗಿ ಈ ಒಂದು BPL ರೇಷನ್ ಕಾರ್ಡು ಡಿಆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಜನರು ಎಚ್ಚೆತ್ಕೊಳ್ಳಿ. ಈ ಒಂದು ತಪ್ಪನ್ನು ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ಇನ್ನು ಮುಂದೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ರೇಷನ್ ಕಾರ್ಡ್ಗಳನ್ನು ಉಳಿಸ್ಕೊಳ್ಳಿ. ಸೊ ನಿಮ್ಮ ರೇಷನ್ ಕಾರ್ಡುಗಳನ್ನು ಕಳ್ಕೊಳ್ಳೋದು ಭಾಳ ಈಸಿ. ಅದನ್ನು ಮತ್ತೆ ಪುನಃ ಪಡ್ಕೊಳ್ಬೇಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಇವಾಗ ಹೊಸದಾಗಿ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಅವಕಾಶ ಕೊಟ್ಟರೂ ಕೂಡ 1 ವಾರ 10 ದಿನ ಅಷ್ಟೇ. ಅಷ್ಟರೊಳಗಡೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ತಂದು ಸಬ್ಮಿಟ್ ಮಾಡೋದ್ರೊಳಗಡೆ ಸರ್ವರ್ ಇರೋದಿಲ್ಲ. ಸೊ ಅದು ಕ್ಯಾನ್ಸಲ್ ಕೂಡ ಆಗಿರುತ್ತೆ. ಹಾಗೆ ಅದಕ್ಕೊಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ, ಅದು ಕೂಡ ಮುಗ್ದೋಗಿರುತ್ತೆ. ಹಾಗಾಗಿ ಇರೋ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕಂತ ಹೋಗಬೇಡಿ. ಅದರಿಂದ ಸಾಕಷ್ಟು ಉಪಯೋಗಗಳಿದೆ. ಹೌದು, ಹಾಗಾಗಿ ಆದಷ್ಟು ಜನರು ಈ ಒಂದು ತಪ್ಪು ಕೆಲಸಗಳನ್ನು ಮಾಡೋದಕ್ಕಂತ ಹೋಗಬೇಡಿ. ಸೊ ಆ ವಿಡಿಯೋ ಈಗ ಬರುತ್ತೆ, ಅದನ್ನು ಜಸ್ಟ್ ನೀವು ಟ್ಯಾಪ್ ಮಾಡೋದ್ರ ಮೂಲಕ ಆ ವಿಡಿಯೋಗೂ ಕೂಡ ಜಂಪ್ ಆಗ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಯೋಜನೆಗಳ ಬಗ್ಗೆ ಮಾಹಿತಿ ಬಂದರೂ ಕೂಡ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.